ಓಕೆ, ಈಗಷ್ಟ ಬಿಗ್ ಬಾಸ್ ನ ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಹೊಸ ಬಿಗ್ ಕಂಟ್ರೋಲರ್ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ನ ಕಂಟ್ರೋಲ್ ಮಾಡುವಂತ, ಬಿಗ್ ಬಾಸ್ ನ ಎದುರಿಸ್ತಕ್ಕಂತ, ಬಿಗ್ ಬಾಸ್ ಗಿಂತ ಒಂದು ಕೈ ಹೆಚ್ಚು ನಾನೇ ಅನ್ನೋಂತ ಒಬ್ಬ ಕಂಟ್ರೋಲರ್ ಯಾರಿದು? ತುಂಬಾ ಜನ ಹೇಳ್ತಾ ಇದ್ದಾರೆ ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಯಾರೋ ಬರ್ತಾ ಇದ್ದಾರೆ ಹೊಸದಾಗಿ ಅಂತ. ಬಟ್ ನನಗೆ ಬರ್ತಿರ್ತಕ್ಕಂಥ ಡೌಟ್ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದಾದ್ರೆ ಅವ್ನು ಯಾಕೆ ಬಿಗ್ ಬಾಸ್ ನ ಮಾತನ್ನ ನೀವು ಮುಂದೆ ಕೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಬಟ್ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಒಂದು ಟ್ವಿಸ್ಟ್ ಏನು, ಈ ಒಂದು ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನು, ಅದನ್ನ ಯಾರೂ ಕೂಡ ಗೆಸ್ ಮಾಡಕ್ಕಾಗಲ್ಲ. ಬಟ್ ನಾನ್ ಗೆಸ್ ಮಾಡಿ ಅದನ್ನ ಹೇಳ್ತಾ ಇದ್ದೀನಿ. ಯಾವ್ದಪ್ಪ ಗೆಸ್? ಬನ್ನಿ, ಇವತ್ತಿನ ಪ್ರೊಮೋನ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಇವತ್ತಿನ ಪ್ರೊಮೋ ಕೊನೆಯಲ್ಲಿ ನಾನು ಗೆಸ್ ಮಾಡಿರ್ತಕ್ಕಂಥ ಒಂದು ಸಣ್ಣ ಟ್ವಿಸ್ಟ್ ಏನೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಮೊದಲನೇದಾಗಿ ಪ್ರೊಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡೋಣ. ಇದು ಓಕೆ, ಎಲ್ರು ಕೂಡ ಊಟ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಕಾಲ ಕಳೀತಾರಂತ ಸಂದರ್ಭದಲ್ಲಿ ಓಕೆ, ಎಲ್ಲ ಲಾಸ್ಟ್ ವೀಕ್ 2 ಸಲ ಕ್ಯಾಪ್ಟನ್ ಆಗಿದ್ದಂತ ಅಭಿಷೇಕ್ ಅವ್ರು ಆಚೆ ಹೋಗಿದ್ದಾರೆ. ಈಗ ಆರಾಮ ನೆಮ್ಮದಿಯಾಗಿ ಊಟ ಮಾಡೋದು. ನೆಕ್ಸ್ಟ್ ಸರದಿ ಯಾರ್ದಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಸ್ಕ್ ಗಳಿನ್ನು ರಿವೀಲ್ ಆಗಿಲ್ಲ. ಈ ವಾರಕ್ಕೆ ನಾವು ಎಂಟ್ರಿ ಇಟ್ಟಾಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿರೋ ಊಟ ಆರಾಮ ತಿನ್ಕೊಳ್ಳೋಣ ಅಂತಂದ್ರೆ ಊಟ ಮಾಡ್ಕೊಂಡು ಎಲ್ಲರೂ ಕಾಲ ಕಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಸದ್ದು ಕೇಳಿಸುತ್ತೆ, ಅಶರೀರವಾಣಿ. ಆ ಅಶರೀರವಾಣಿ ಯಾರ್ದು? ಕೇಳೋದಕ್ಕೆ ಬಿಗ್ ಬಾಸ್ಗಿಂತ ವೈಲೆಂಟ್ ಆಗಿರ್ತಕ್ಕಂಥ ವಾಯ್ಸ್ ಯಾರ್ದು? ಯಾರಾಗಿರ್ಬೋದು? ಆ ವಾಯ್ಸ್ ಅಲ್ಲಿ ಏನಿದೆ? ಬಿಗ್ 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 ಬಾಸ್ ಅನ್ನೋ ಒಂದು ವಾಯ್ಸ್ ಬಂದಿದೆ. ಬಹುಶಃ ಬಿಗ್ ಬಾಸ್ ನೇ ನಡುಗಿಸೋಂತ ವಾಯ್ಸ್, ಅಥವಾ ಬಿಗ್ ಬಾಸ್ ಆ ವಾಯ್ಸ್ ಅಲ್ಲಿ ಮಾತಾಡ್ತಿದಾರ, ಏನಾದ್ರೂ ಸುಳಿವುಗಳನ್ನ ಬಿಟ್ಕೊಡ್ತಾ ಇದಾರೆ, ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಒಂದು ಕ್ಷಣ ಭಯಭೀತರಾಗ್ತಿದ್ದಾರೆ. ಹಾಗಾದ್ರೆ ಬಹುಶಃ ಇಷ್ಟು ದಿನ ಕಾಣಿಸ್ದೇ ಇರತಕ್ಕಂತ ಬಿಗ್ ಬಾಸ್ ವಾಯ್ಸ್ ಏನಿತ್ತು, ಅದೇ ವ್ಯಕ್ತಿ ಏನಾದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರ? ಎದುರುಗಡೆ ನಿಂತಿದ್ದವ್ರನ್ನ ಆಡಿಸ್ತಾರ? ಆ ರೀತಿ ಎದುರುಗಡೆ ನಿಂತಿದ್ದವ್ರನ್ನ ಆಡಿಸಿದ್ರೆ ಇವರು ಅವರ ಮಾತನ್ನ ಅಷ್ಟೇ ಗಂಭೀರವಾಗಿ ಅವಾಗ ಕೇಳೋದಕ್ಕೆ ಸಾಧ್ಯ ಆಗುತ್ತಾ? ಬನ್ನಿ, ನೆಕ್ಸ್ಟ್ ಏನಾಗಿದೆ ನೋಡೋಣ. ಈ ಮನೆಯಲ್ಲಿ ಎಲ್ಲಾ ನಿರ್ಧಾರಗಳು ನಂದೇ. ಬಿಗ್ ಬಾಸ್ ಮನೆಯಲ್ಲಿ ಇನ್ ಮುಂದೆ ಎಲ್ಲಾ ನಿರ್ಧಾರಗಳು ನಂದೆ, ಹಬ್ಬಾನು ನಂದೆ, ಎಲ್ಲಾ ನಂದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆ ಕಂಟ್ರೋಲ್ ಮಾಡುವಂತ ವ್ಯಕ್ತಿ ನಾನು, ಬಿಗ್ ಕಂಟ್ರೋಲರ್. ಹೂ ಇಸ್ ದಿಸ್ ಬಿಗ್ ಕಂಟ್ರೋಲರ್? ಗೊತ್ತಿಲ್ಲ. ತುಂಬಾ ವೈಲ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಎಂಟ್ರಿ ಆಗ್ತಾರ ವೈಲ್ಡ್ ಕಾರ್ಡ್ ಅಲ್ಲಿ. ಆ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದಾಗಿದ್ರೆ ಬಹುಶಃ ಗೆಸ್ಟ್ ತರ ಬರಬೇಕು, ಇಲ್ಲ ಅಂದ್ರೆ ಸುದೀಪ್ ಸರೇ ಕಳಿಸ್ಕೊಡ್ಬೇಕು. ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋಗಿದೆ. 50 ದಿನದ ಮೇಲೆ ಯಾರನ್ನು ಕಳಿಸ್ತಾ ಇರ್ಲಿಲ್ಲ, ಕರೆಸ್ತಾ ಇರ್ಲಿಲ್ಲ. ಆಲ್ರೆಡಿ 60 ದಿನ ಆಗಿ 70ನೇ ದಿನ ಕಾಲಿಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರೆ ಅದು ಯಾರಾಗಿರ್ತಾರೆ ಗೊತ್ತಿಲ್ಲ. ಮೇ ಬಿ ವಿನಯ್ ಗೌಡ ಅವ್ರನ್ನ ಏನಾದ್ರು ವಾಪಸ್ ಕಳಿಸಿದ್ರ ಹೇಳಕ್ಕಾಗಲ್ಲ, ಇದ್ರೂ ಇರ್ಬೋದು. ಬಿಕಾಸ್ ಆ ಒಂದಷ್ಟು ಬಿಲ್ಡಪ್ ಗಳನ್ನ ಕೊಟ್ಟಾಗ ಮ್ಯಾಚ್ ಆಗ್ತಕ್ಕಂಥ ವ್ಯಕ್ತಿ ವಿನಯ್ ಗೌಡ ಅವ್ರು ಆಗಿರ್ತಾರೆ. ಸೀಸನ್ 10 ನವರು. ಸೊ ಸೀಸನ್ 10 ಅಲ್ಲಿ ಇದ್ದಂತ ವಿನಯ್ ಗೌಡ ಅವರು ಬರುವಂತದ್ದು ಏನಾದ್ರು ಸಾಧ್ಯತೆ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಅದನ್ನ ಶೇರ್ ಮಾಡ್ಕೋತಾ ಇದ್ದಾರೆ. ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳು ಭಯ ಬಿದ್ದು ಉಚ್ಚ ಹೊಯ್ಕೊಂಡು ಹೋಗಿದ್ದಾರೆ. ಗೊತ್ತಿಲ್ಲ, ಈ ರೀತಿ ಉಚ್ಚ ವಹಿಸ್ತಿರ್ತಕ್ಕಂಥ ಕಂಟೆಸ್ಟೆಂಟ್ ಏನಾದ್ರು ಬರ್ತಾ ಇದಾರ ಅಥವಾ ಬಿಗ್ ಬಾಸ್ ಎಂಟ್ರಿ ಕೊಡ್ತಾ ಇದಾರೆ? ಒಳ್ಳೆ ಮಜಾ ಇದೆ ಒಟ್ಟಿನಲ್ಲಿ. ಬನ್ನಿ, ನೆಕ್ಸ್ಟ್ ಏನಾಗಿದೆ ನೋಡೋಣ. ಈಗ ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು, ಈಗ ನಿಮ್ಮ ಬಿಗ್ ಬಾಸ್ ಮನೆನ ಇನ್ನು ಮುಂದೆ ಕಂಟ್ರೋಲ್ ಮಾಡ್ತಿರೋದು ಆ ನಿಮ್ಮ ಬಿಗ್ ಬಾಸ್ ಅಲ್ಲ, ನಾನು. ಇದನ್ನ ಆ ವ್ಯಕ್ತಿ ಹೇಳ್ತಿರ್ತಕ್ಕಂಥದ್ದು. ಇದು ಬಿಗ್ ಬಾಸ್ ನ ಪರ್ಮಿಷನ್ ಇಲ್ಲದೆ ಈ ಒಂದು ವಾಯ್ಸ್ ಬರಲ್ಲ. ಹಾಗಾದ್ರೆ ಈ ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ಮೈನ್ ಕಂಟ್ರೋಲರ್ ಯಾರಿರ್ತಾರೆ ಅವರ ಹಣೆ ಗನ್ ಇಟ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋ ರೀತಿ ಬಿಗ್ ಬಾಸ್ ಮನೆ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಗೊತ್ತಿಲ್ಲ. ಇದನ್ನ ಟ್ವಿಸ್ಟ್ ಏನದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಟ್ವಿಸ್ಟ್ ಅಲ್ಲ, ಡಬಲ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಇದಾದ್ಮೇಲೆ ಒಂದು ಸಣ್ಣ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ರಾಕ್ಷಸರ ರಾಜ ಬಂದಾಗ ಯಾವ ಒಂದು ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೋ ಆ ಕಾಸ್ಟ್ಯೂಮ್ ಗೆಟಪ್ ಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದನ್ನ ನಾನು ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ಈಗ. ಓಕೆ, ಲಾಸ್ಟ್ ಕೊನೆಯದಾಗಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಎಲ್ಲರೂ ಕೂಡ ರಾಕ್ಷಸರ ಗೆಟಪ್ ಗಳನ್ನ ಹಾಕೊಂಡಿದ್ದಾರೆ. ಆ ಒಂದು ಗೆಟಪ್ ಅನ್ನ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೆಟಗರಿಲಿ ಇದ್ದಾರೆ. ವಿಲನ್ ಕೆಟಗರಿಲಿ ಗಿಲ್ಲಿ ಇದ್ದಾನೆ. ಗಿಲ್ಲಿಗೆ ಫಸ್ಟ್ ಆಫ್ ಆಲ್ ವಿಲನ್ ಸೂಟ್ ಆಗುತ್ತಾ ನೀವೇ ಹೇಳಿ? ಕಾಮಿಡಿಯನ್ನ ತಗೊಂಡು ವಿಲನ್ ಅಂತ ಮಾಡಿ ಕೂರ್ಸವ್ರೆ. ಇದನ್ನ ಮಾಡಿದ್ದು ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥವ್ರ ಅಥವಾ ಬೇರೆಯವರ ಗೊತ್ತಿಲ್ಲ. ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಟ್ವಿಸ್ಟ್ ಆಗಿರ್ಬೋದು ಅಂತ. ಯಾಕೆ ಅಂತಂದ್ರೆ ನಾನು ಗೆಸ್ ಮಾಡಿದಾಗೆ ಬಹುಶಃ ಸುದೀಪ್ ಸರ್ ರಜತ್ ಅವ್ರು ಬಂದಂತ ವಾರದಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಚೈತ್ರ ಮತ್ತೆ ರಜತ್ ಅವ್ರು ಇರ್ತಾರೆ ಅಂತ ಹೇಳಿದಾಗ ಅಲ್ಲೊಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ ಇವ್ರಿಬ್ರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರು. ಆ ಟ್ವಿಸ್ಟ್ ಏನು ಅಂತಂದೇಳಿ ಈ ವಾರ ಪೂರ್ತಿ ರಿವೀಲ್ ಆಗ್ಲಿಲ್ಲ. ಸುದೀಪ್ ಸರ್ ಬಂದಾಗ್ಲೂ ರಿವೀಲ್ ಆಗ್ಲಿಲ್ಲ. ಸೊ ಹಾಗಾಗಿ ನನ್ನ ಗೆಸ್ ಪ್ರಕಾರ ಇವರಿಬ್ಬರ ಒಂದು ಟ್ವಿಸ್ಟ್ ಇದುವರೆಗೂ ರಿವೀಲ್ ಆಗಿಲ್ಲ ಅಂದ್ರೆ ಆ ರಾಕ್ಷಸರ ರಾಜ ರಜತ್ ಅವ್ರನ್ನ ಮಾಡಿ ಇನ್ನು ಮುಂದೆ ಟಾರ್ಚರ್ ಮಾಡೋದಕ್ಕೆ ಬಿಡ್ತಾರೆ ಅಂತ. ಅದಕ್ಕೋಸ್ಕರನೇ ರಜತ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು ಅಂತ ನನ್ನ ಒಂದು ಅನಿಸಿಕೆ. ಅಷ್ಟು ವೈಲೆಂಟ್ ಆಗಿ ಸೀಸನ್
ಓದ್ ಸೀಸನ್ ಅಲ್ಲಿ ಹಾರಾಡ್ದಂತ ವ್ಯಕ್ತಿ ಸಡನ್ ಆಗಿ ಏಕಾಏಕಿ ಸೈಲೆಂಟ್ ಆಗ್ತಾರೆ. ಯಾರೋ ಮಾತಾಡಿದ್ದನ್ನ ಕೇಳಿಸ್ಕೊತಾರೆ, ನಗ್ತಾರೆ, ಆರಾಮ ನಕ್ಕೊಂಡಿರ್ತಾರೆ. ಎಷ್ಟು ಜನ ಮಾತಾಡಿದ್ರು ಕೂಡ ಹೋಗಿ ಸೆಂಟ್ರಲ್ ಮೂಗ್ ತಿರ್ಸಲ್ಲ, ಬಾಯ್ ಹಾಕಲ್ಲ, ಸೈಲೆಂಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊಂಡು ಒಬ್ಬ ಆಡಿಯನ್ಸ್ ತರ ಬ್ಯಾಲೆನ್ಸ್ ಮಾಡಿದಾರೆ ಅಂದ್ರೆ ಅದರ ಅರ್ಥ ಮುಂದೈತೆ ಮಾರಿ ಹಬ್ಬ ಅಂತ. ಸೊ ನನ್ನ ಒಂದು ಗೆಸ್ ಪ್ರಕಾರ ರಜತ್ ಅವರು ರಾಕ್ಷಸರ ರಾಜ ಆಗಿರ್ಬೋದು, ರಾಕ್ಷಸ ಆಗಿ ಬಂದಿರ್ಬೋದು, ಅಥವಾ ಬೇರೆ ಯಾರಂದ್ರೂ ಕರ್ಸಿದ್ರು ಹೇಳಕ್ಕಾಗಲ್ಲ. ಬಟ್ ನನ್ ಗೆಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ರಜತ್ ಅವರು ಎಲ್ಲಾನು ನೋಡಿ, ಎಲ್ಲರ ಆಡಳಿತಗಳನ್ನ ನೋಡಿ ಏಕಾಏಕಿ ಈಗ ಅವರಿಗೆ ಅವರ ಒಂದು ಟೈಮ್ ಬಂದಿದೆ, ಅವ್ರಿಗೆ ಸೀಕ್ರೆಟ್ ಆಗಿ ಒಂದು ಮಿಷನ್ ಕೊಟ್ಟಿದ್ರು ಅಂತ ಅನ್ಸುತ್ತೆ, ಒಂದು ಆಪರೇಷನ್ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವ್ರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೋದು ಅಂತ ನನ್ನ ಒಂದು ಗೆಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಆ ರೀತಿ ಏನಾದ್ರು ರಾಕ್ಷಸರ ರಾಜ ರಜತ್ ಆಗಿದ್ದೇ ಆದ್ರೆ ಜನ ಮಿಕ್ಕಂತ ಕಂಟೆಸ್ಟೆಂಟ್ಗಳು ಅವ್ರ ಮಾತನ್ನ ಕೇಳ್ತಾರ, ಅಥವಾ ಸುಧೀರ್ ಅವರು ರಾಕ್ಷಸರ ರಾಜ ಆಗಿದ್ದಾಗ ಎಲ್ಲರೂ ಕೂಡ ಅವ್ರನ್ನ ಡಮ್ಮಿ ತರ ಟ್ರೀಟ್ ಮಾಡೋದಲ್ಲ, ಆ ರೀತಿ ಟ್ರೀಟ್ ಮಾಡ್ತಾರ, ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗತ್ತೆ. ಓಕೆ, ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ಒಂದು ರಿವ್ಯೂ ಆಗಿತ್ತು. ಸೊ ಈ ಒಂದು ವಿಚಾರದ ಬಗ್ಗೆ ನನ್ನ ಗೆಸ್ ನಿಮಗೂ ಅದೇ ರೀತಿ ಅನ್ಸಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ಚೈತ್ರ ಅವ್ರು ಕಾಣಿಸ್ತಾ ಇದಾರೆ, ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ಗಳು ಕಾಣಿಸ್ತಾ ಇದಾರೆ, ರಜತ್ ಅವ್ರು ಕಾಣಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಗೆಸ್ ನ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ನಿಮ್ಮ ಗೆಸ್ ಪ್ರಕಾರ ಇದಲ್ಲ ಇದು ಅಂತ ಏನಾದ್ರು ಬೇರೆ ಇದ್ರೂ ಕೂಡ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಕೊನೆಯದಾಗಿ ಮತ್ತೊಮ್ಮೆ ಮರಿಬೇಡಿ, ನನ್ನ ಒಂದು ಚಾನಲ್ RBK ಸ್ಟುಡಿಯೋಸ್ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದ್ದಕ್ಕೆ, ಒಳ್ಳೆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತಿರೋದಕ್ಕೆ, ಒಂದಷ್ಟು ಗೆಸ್ ಮಾಡ್ತಿರೋದಕ್ಕೆ, ನನ್ನ ಗೆಸಸ್ ಆಲ್ಮೋಸ್ಟ್ ಕರೆಕ್ಟ್ ಆಗ್ತಿರೋದಕ್ಕೆ, ಆಲ್ರೆಡಿ ಕರೆಕ್ಟ್ ಆಗಿರೋದಕ್ಕೆ ದಯವಿಟ್ಟು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.